Hi, this is Reshma Shetty. Welcome back to my channel. Welcome back to another new vlog. So, ಇವತ್ತು ಗಣೇಶ ಹಬ್ಬದ ದಿನ ಆಲ್ರೆಡಿ ನಾವು ಬೆಳಗ್ಗೆನೆ ಆಲ್ಮೋಸ್ಟ್ 5 o'clockಗೆಲ್ಲ ಅಪ್ಪ ಅಮ್ಮ ಎದ್ಬಿಟ್ಟಿದ್ರು. ನಾನು ಒಂದು 6 o'clockಗೇನೋ ಎದ್ದೆ. ಸೊ ಎದ್ದು ರೆಡಿ ಎಲ್ಲ ಮಾಡಿ ಪೂಜೆ ಎಲ್ಲ ಆಯಿತು. ಆಲ್ರೆಡಿ ಟೈಮು 8:30 9 o'clock ಆಗಿದೆ. ಸೊ ನಮ್ಮದೆಲ್ಲ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಅಂದರೆ 9:30 ಒಳಗೆ ಪೂಜೆ ಮಾಡಬೇಕು ಅಂತ ಇರುತ್ತಲ್ವ, ಅದು ಬಿಟ್ಟರೆ ಇಲ್ಲ 9 ಗಂಟೆ ಒಳಗೆ ಪೂಜೆ ಮಾಡಬೇಕಿತ್ತು. ಅದು ಬಿಟ್ಟರೆ 10:30 ಮೇಲೆ ಮಾಡಬೇಕಿತ್ತು. ಸೊ ಹಾಗಾಗಿ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲನೂ ನೀಟಾಗಿ ರೆಡಿ ಮಾಡಿ ಎಡೆ ಎಲ್ಲ ಇಟ್ಟು ನೆನೆ ತಿಂಡಿಗಳೆಲ್ಲ ಮಾಡಿದ್ವಲ್ವ ಅದನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಆಯಿತು. ಸೊ ಆಬ್ವಿಯಸ್ಲಿ ಈಗ ನಾನು ರೆಡಿ ಆಗಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಆದಮೇಲೆ ಇಂಟ್ರೋ ಕೊಡ್ತಾ ಇದ್ದೀನಿ. ಅದರದ್ದು ವ್ಲಾಗ್ ನೀವು ನೋಡ್ಕೊಂಬರ್ತೀರಾ. ಅಂದರೆ ರೆಡಿ ಮಾಡೋದೆಲ್ಲ ಯಾವುದೂ ತೆಗ್ದಿಲ್ಲ, ಯಾಕಂದರೆ ತುಂಬ ಗಡಿಬಿಡಿಯಲ್ಲಿರ್ತೀವಿ ಬೆಳಿಗ್ಗೆ ಎದ್ದು ಬೇಗ ಪೂಜೆ ಮಾಡಬೇಕು ಅಂತ. ಸೊ ಹಾಗಾಗಿ ರೆಡಿ ಎಲ್ಲ ಆಗಿ ಪೂಜೆ ಎಲ್ಲ ಆದಮೇಲೆ ಹೇಗೆ ಕಾಣಿಸ್ತಿತ್ತು ನಮ್ಮ ಗಣೇಶ ಅಂತ ಹೇಳಿಬಿಟ್ಟು ಹಾಗೆ ಮೊನ್ನೆ ಡೆಕೋರೇಷನ್ ಮಾಡಿದ್ದು, ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದಷ್ಟೇ. ಸೊ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೀವು ಅದನ್ನ ಫಸ್ಟ್ ನೋಡ್ತೀರಾ, ಅದಾದಮೇಲೆ ನಾನು ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಸೊ ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಮರಿದೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈಗ ನೀವು ಕ್ಲಿಪ್ಪಿಂಗ್ಸ್ ನೋಡ್ಕೊಂಬನ್ನಿ, ನಾನು ರೆಡಿ ಆಗಿಬಿಟ್ಟು ಸಿಗ್ತೀನಿ. ನಾವು ಪ್ರತಿ ವರ್ಷವೂ ಗಣೇಶನ ಕೂರಿಸ್ತೀವಿ. ಅದು ಚಿಕ್ಕದ್ರಿಂದನೂ ಬಂದಿರೋದು. ನಾವು ಸ್ಕೂಲೆಲ್ಲ ಇರಬೇಕಾದ್ರೆ ಸ್ಕೂಲಿಗೆ ನಮ್ಮಪ್ಪ ಗಣೇಶ ತಗೊಳ್ತಾಯಿದ್ರು. ಸೊ ಸ್ಕೂಲೆಲ್ಲ ಸ್ಟಾಪ್ ಆದಮೇಲೆ ಮನೇಲಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಮನೆಯಲ್ಲಿ ಪ್ರತಿ ವರ್ಷವೂ ಮಿಸ್ ಮಾಡದೆ ಗಣೇಶನ ತೊಗೊಂಬಂದು ಕೂರಿಸ್ತೀವಿ. ತುಂಬ ಮುದ್ದಾಗಿರುತ್ತೆ. ಎಲ್ಲರಿಗೂ ಮೋಸ್ಟ್ ಫೇವ್ರೆಟ್ ಹಬ್ಬ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಗಣೇಶ ಅಂತ ಅಂದರೆ. ಗಣೇಶನ ದೇವರು ಅನ್ನೋದಕ್ಕಿಂತ ನನಗೆ ಒಳ್ಳೆ ಫ್ರೆಂಡ್ ರೀತಿ, ನಾನು ಅವನು ಅಂತಲೇ ಮಾತಾಡ್ತಾ ಇರ್ತೀನಿ. ನಾನು ಸ್ವಲ್ಪ ಕಾನ್ವರ್ಸೇಷನ್ ಜಾಸ್ತಿ ಮಾಡ್ತೀನಿ ಗಣೇಶನ ಜೊತೆ ಮಾತಾಡೋದು ಆ ಥರ. ಸೊ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ನೋಡಿ ನಮ್ಮ ಮುದ್ದು ಗಣೇಶ. ಸೊ ಈ ಥರ ನಾವು ಅಲಂಕಾರ ಮಾಡಿ ರೆಡಿ ಮಾಡಿದ್ದು. ಹಾಗೆ ನಮ್ಮ ದೇವ್ರ ಮನೆ ಒಳಗಡೆನೂ ಕೂಡ ರೆಡಿ ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡಿ, ಹಾಗೆ ತಿಂಡಿ ಎಲ್ಲ ಮಾಡಿದ್ರಲ್ವ ಅಮ್ಮ. ಸೊ ಸ್ಪೆಷಲ್ ಬಂದು ಇಡ್ಲಿ, ಚಿತ್ರಾನ್ನ ಮತ್ತು ಕಡಲೆಕಾಳು ಹುಸ್ಲಿ ಮತ್ತು ತರಕಾರಿ ಗೊಜ್ಜು, ಇದನ್ನು ಮಾಡಿ ಎಡೆ ಇಟ್ಬಿಟ್ಟು ಅದಾದಮೇಲೆ ಸಿಹಿ ತಿಂಡಿಗಳು ಮಾಡಿ ನಾವು ಪೂಜೆನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದ್ದು. ಓಕೆ ಗೈಸ್, ನಾನೀಗ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮಮ್ಮ ಕೂಡ ರೆಡಿ ಆಗಿದ್ದಾರೆ. ಆ್ಯಕ್ಚುಲಿ ಆ ಸೀರೆ ನಾನು ಉಟ್ಕೋಬೇಕಾಗಿತ್ತು. ಇದು ತಟ್ಟೆಗೆ ಇಟ್ಟಿತ್ತಲ್ವ ಸೀರೆ, ಮೈಸೂರು ಸಿಲ್ಕು. ಸೊ ಅದನ್ನು ನಾನು ಉಟ್ಕೊಂಡೆ ಬೇರೆ ಬ್ಲೌಸಿಗೆ ಮ್ಯಾಚ್ ಮಾಡಿ. ಸೊ ನಾನು ಉಟ್ಕೋಬೇಕಾಗಿದ್ದ ಸೀರೆನ ನಮ್ಮಮ್ಮ ಉಟ್ಕೊಂಡಿದ್ದಾರೆ. ಸೊ ಇವಾಗ ನಾನು ಕಂಪ್ಲೀಟ್ ಔಟ್ಫಿಟ್ ನೋಡಿ, ಇವಳ ಡ್ರೆಸ್ ಸೊ ಫುಲ್ ಕಂಪ್ಲೀಟಾಗಿ ರೆಡಿಯಾಗಿದ್ದಾಳೆ. ನೈಸ್. ಈಗ ಇವರು ಆಚೆ ಹೋಗ್ಬೇಕಂತೆ. ಹೌದು, ಅದಕ್ಕೆ ಸುಮ್ಮನೆ ಮಳೆ ಬೇರೆ ಬರ್ತಾ ಇದೆ ನೋಡಿ. ಹಬ್ಬದ ದಿನ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. ಹೌದು, ಬರುತ್ತೆ ಮಳೆಗೆ. ಮಳೆ ಬಂದ್ರೆ ಒಳ್ಳೇದು ಆಕ್ಚುಲಿ. ಇಲ್ಲ, ಬಟ್ ಬರುತ್ತೆ. ಗಣೇಶ ಗೌರಿ ಹಬ್ಬಕ್ಕೆ ಮಳೆ ಬಂದೇ ಬರುತ್ತೆ. ತುಂಬಾ ಚೆನ್ನಾಗಿ ಗೌರಿ ಹಬ್ಬ ಬಂದಿತ್ತು ಮಳೆ, ಫುಲ್ ಮಳೆ. ಈ ಗಣೇಶ ಹಬ್ಬದ ನಿನ್ನೆನೂ ಬಂತು ಮಳೆ, ಬಟ್ ಕೆಲವೊಂದು ಏರಿಯಲ್ಲಿ ಮಾತ್ರ ಆಯ್ತು. ಎರಡು ಒಂದೇ ದಿನ ಬಿದ್ದಿತ್ತು. ಗಣಪತಿ ತರ್ಬೇಕಾದ್ರೆ ನೀವು ನೆನ್ಕೊಂಡ್ ಬಂದಿದ್ದು ಗಣೇಶನ್ ತಗೊಂಡ್ಬರ್ಬೇಕಾರೆ. ಸೊ ಪ್ರತಿ ಸಲ ಗಣೇಶನ್ ಹೇಗ್ ತಗೊಂಡ್ಬರೋದು ಅಂದ್ರೆ, ನಾನು ನಮ್ಮಪ್ಪ ಗಾಡೀಲಿ ಹೋಗ್ತಾ ಇದ್ವಿ. ಸೊ ನಮ್ಮಪ್ಪ ಓಡಿಸ್ಕೊಂಡ್ ಬರೋದು, ನಾನು ಗಣೇಶನ ಇಟ್ಕೊಂಡು ತಗೊಂಡ್ಬರ್ತಾ ಇದ್ದಿದ್ದು. ಬಟ್ ಈ ಸಲ ಭಾರ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಕಾರಲ್ಲಿ ನೆನ್ನೆ ತಗೊಂಡ್ ಬಂದಿದ್ದು ಗಣೇಶನ. ಸೊ ನೀವು ಆಲ್ರೆಡಿ ನೋಡಿರ್ತೀರಾ. ಈಗ ಇವ್ರು ಆಚೆ ಹೋಗ್ಬೇಕಂತೆ, ಬನ್ನಿ ಹೋಗೋಣ. ಅದನ್ನ ಯಾಕೆ ಬೇಜಾರಲ್ಲಿ ಹೇಳ್ತಾ ಇದೀಯ? ಖುಷಿಯಾಗಿ ಬನ್ನಿ ಹೋಗೋಣ. ಆಕ್ಚುಲಿ ಇವ್ರಿಗೆ ಕೇಳಬೇಕು, ಇದು ಅವರ ಮೊದಲನೇ ಗಣೇಶ ಹಬ್ಬ ನಮ್ಮನೇಲಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ಅಲ್ಲಿ ಹುಡುಗರ ಜೊತೆ ಸೇರಿಕೊಂಡು ಏರಿಯಾದಲ್ಲೆಲ್ಲ ಗಣೇಶ ಕೂರಿಸ್ತಾ ಇದ್ವಿ. ಅಂದರೆ ಎಕ್ಸ್ಪೀರಿಯನ್ಸ್ ಇದೆ ಗಣೇಶ ಯಾವ ಥರ ಕೂರಿಸ್ತಾರೆ ಏನು ಅದೆಲ್ಲ. ಬಟ್ ಮನೇಲಿ ಫಸ್ಟ್ ಟೈಮು. ನಾವು ಅಲ್ಲಿ ಮನೇಲಿ ಕೂರಿಸ್ತಾ ಇರಲಿಲ್ಲ, ಬಟ್ ಇಲ್ಲಿ ಮನೇಲಿ ಕೂರಿಸಿರೋದು ಒಂಥರ ಹೊಸ ಎಕ್ಸ್ಪೀರಿಯನ್ಸು ಮತ್ತು ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ನಮ್ಮಮ್ಮ ನೋಡಿ ಫುಲ್ ಮಿಂಚಿ ಚೆನ್ನಾಗಿ. ಹೇಗಿತ್ತು ಗಣೇಶ ಗೌರಿ ಹಬ್ಬ? ಚೆನ್ನಾಗಿತ್ತು. ಎಲ್ಲ ಆಯ್ತಲ್ಲ ತಿಂಡಿ ಎಲ್ಲ? ತಿಂಡಿ ಏನು ಮಾಡಿದ್ವಿ ತಿಂಡಿ ಬೆಳಗ್ಗೆ? ತಿಂಡಿ ಚಿತ್ರಾನ್ನ, ಇಡ್ಲಿ, ತರಕಾರಿ ಗೊಜ್ಜು, ಒಬ್ಬಟ್ಟು ಅದೆಲ್ಲ ಮಾಡಿದ್ವಲ್ಲ ನೆನ್ನೆ ಮಾಡಿದ್ವಿ. ಸೊ ಅದೇ ತಿಂಡಿ, ಮಧ್ಯಾಹ್ನಕ್ಕೂ ಅದೇನೆ. ಅದೇ ಸಂಜೆಗೆ ಬಾತ್, ಮೆಣಸಿನ್ಕಾಯಿ ಬಜ್ಜಿ. ಅದು ಗಣೇಶಂಗೆ ಇಟ್ಬಿಟ್ಟು ನಾವು ಹೊಟ್ಟೆ ತುಂಬಿಸ್ಕೊಳ್ಳೋದು. ಯಾಕಂದ್ರೆ ನಾವು 3 ದಿನ ಗಣೇಶನ ಇಡ್ತೀವಲ್ವಾ.
ದಿನ ಸೊ ಬೆಳಗ್ಗೆ ಹಾಗಾಗಿ ಸಂಜೆ ಇಟ್ಕೊಟ್ಟು ಪ್ರಸಾದನ ಪೂಜೆ ಮಾಡೋದು. ಪೂಜೆ ಮಾಡು. ಸಲ ಹೊಸದಾಗಿ ಮಗಳು ಅಳಿಯ ಬಂದಿದ್ದಾರೆ, ಅದೇ ಒಂದು ಖುಷಿ. ಏನೋ ಇದೆ ಅಲ್ವಾ, ಅದು ಬಾಗ್ನ ಕೊಟ್ಬಿಟ್ಟು ಕರಿತಾರಲ್ವ ಮೊದಲನೇ ಸಲಿಗೆ ಅಂದ್ರೆ ಅವ್ರವ್ರದ್ದು ಇದ್ರ ತರನಾ? ಓಕೆ. ನಮ್ ಕಡೆ ಬಾಗ್ನ ಎಲ್ಲ ಇಲ್ಲ. ಹಂಗೆ ಅವ್ರವ್ರು ಕೊಟ್ಟಿರೋದು ಅವ್ರಿಗೆ ಇದು ಅಂದ್ರೆ ಅವ್ರ ಸಂಪ್ರದಾಯ ಇರುತ್ತೆ ಅವ್ರಿಗೆ. ಈ ಬ್ರಾಹ್ಮಣ್ಸು, ಅಯ್ಯಂಗಾರ್ಸು, ಸೆಟ್ರು ಆ ಥರ ಇರ್ತಾರಲ್ಲ, ಅಂಥವ್ರು ಬಾಗ್ನ ಎಲ್ಲ ಕೊಡ್ತಿರ್ತಾರೆ ಗೌರಿ ಹಬ್ಬದ ದಿನ. ಆಮೇಲೆ ಹೆಣ್ಮಕ್ಳು ಹೋಗ್ಬೇಕಾದ್ರೆ ಹೊಸದಾಗಿ ಮದುವೆ ಆಗಿರ್ತಾರಲ್ಲ, ಬಾಗ್ನ ಕೊಟ್ಟು ಕರ್ಕೊಂಬರ್ತಾರೆ. ಆ ಥರ ಇರುತ್ತೇನೋ, ನಾನು ನೋಡಿಲ್ಲ. ನಮ್ಮ ಕಡೆ ಏನು ಆ ಥರ ಇಲ್ಲ. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ನೋಡಿದೆ, ಅವ್ರಿಗೆ ಆ್ಯಕ್ಚುಲಿ ಹಾಗೇನೆ ಬಾಗ್ನ ಕೊಟ್ಬಿಟ್ಟು ಅವ್ರ ಮನೆಗೆ ಕರೀತಾರೆ ಗಣೇಶ ಗೌರಿ ಹಬ್ಬಕ್ಕೆ. ಸೊ ಹಾಗಾಗಿ ನಮ್ಮ ಕಡೆ ಯಾವತ್ತು ನಮ್ಮ ಅಮ್ಮಂಗೆ ಯಾರು ಆ ಥರ ಕೊಟ್ಟೆ ಕರೆದಿರಲಿಲ್ಲ, ಅದಕ್ಕೆ ನನಗೂ ಗೊತ್ತಿಲ್ಲ. ಸೊ ಜಸ್ಟ್ ನಾರ್ಮಲ್ ಆಗಿ ಕರೆಯೋದು ನಮ್ಮ ಕಡೆ ಅಷ್ಟೇ. ಆದರೆ ನಮ್ಮ ಕಡೆ ಏನಂದರೆ ಬಳೆ ಕಾಸು ಕೊಡ್ತಾರೆ ಗೌರಿ ಹಬ್ಬಕ್ಕೆ. ಸೊ ಅದೊಂದು ಪದ್ಧತಿ. ಅದೊಂದು ಪದ್ಧತಿ ನಮ್ಮ ಕಡೆ. ಬಟ್ಟೆಗೆ ಮತ್ತು ಬಳೆ ಕೊಟ್ಟು ಅರ್ಶಿನ ಕುಂಕುಮ ಕೊಡೋದು, ಈ ಥರ ಮಾಡೋದು ಅಷ್ಟೇ. ಸೊ ನೆಕ್ಸ್ಟ್ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಇದು ಗಣೇಶನ ದೇವಸ್ಥಾನ, ಅಂದರೆ ಎಲ್ಲ ದೇವರು ಕೂಡ ಇದೆ ಇಲ್ಲಿ. ಸಾಯಿಬಾಬಾ ದೇವರಿದೆ, ಸುಬ್ರಹ್ಮಣ್ಯ ಇದೆ, ಹಾಗೆ ಶಿವ ಇದೆ, ಮತ್ತು ನವಗ್ರಹದ್ದು ಕೂಡ ಇದೆ. ಸೊ ಇದು ಹತ್ರನೇ ಇತ್ತು ದೇವಸ್ಥಾನ, ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ. ತುಂಬ ದೊಡ್ಡದಾಗಿ ಇದೆ ಇಲ್ಲಿ ಗಣೇಶ, ನಾನು ಎಲ್ಲೂ ಇಷ್ಟು ದೊಡ್ಡ ಗಣೇಶ ನೋಡಿಲ್ಲ. ಸೊ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು, ಪೀಸಾಗಿತ್ತು. ಸೊ ಹಾಗಾಗಿ ನಮಸ್ಕಾರ ಎಲ್ಲ ಮಾಡಿ ಅಲ್ಲೇ ಕೂತಿದ್ವಿ. ಹಾಗೆ ಅಲ್ಲೊಂದು ಪುಟ್ಟು ಪಾಪು ಕೂಡ ಇತ್ತು. ಸೊ ಅವರು ಅಮ್ಮ ಮಗಳು ಇಬ್ಬರು ಟ್ವಿನ್ನಿಂಗ್ ಮಾಡ್ತಾಯಿದ್ರು, ಲಂಗ ದಾವಣಿ ಹಾಕ್ಕೊಂಡು. ಚೆನ್ನಾಗಿತ್ತು ನೋಡೋಕ್ಕೆ, ಆಟ ಆಡ್ತಾಯಿತ್ತು ಅದು. ಸೊ ಹಾಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಪ್ರಸಾದ ಕೂಡ ಕೊಟ್ಟಿದ್ರು, ಇವತ್ತು ಸ್ಪೆಷಲ್ ಅಲ್ವಾ. ಸೊ ಹಾಗಾಗಿ ಅಲ್ಲ, ನಿನ್ನ ವಾಯ್ಸೇ ಕೇಳ್ತಿಲ್ಲ. ನೀವು ಸೇರಿಸ್ಬೇಕು, ನಾನು ಒಬ್ಳದೇ ಎಲ್ಲಿಂದ ಬರಬೇಕು? ನಂಗೆ ಲಿರಿಕ್ಸ್ ಗೊತ್ತಿಲ್ಲ ಕಣೆ, ಬಾರಿ ಸ್ಟಾರ್ಟಿಂಗ್ ಅಲ್ಲ, ಅದು ಮಾತ್ರ ಗೊತ್ತು. ನೋಡಿ ಭಯಂಕರ ಮಳೆ ಬರ್ತಾ ಇದೆ ಗೈಸ್. ಮಳೆಯಲ್ಲಿ ಗಣೇಶ ನೋಡೋಣ ಅಂತ ಹೋಯ್ತಾ ಇದೀವಿ ನಾವು. ನೋಡಿ ಎಲ್ಲ ಟಾರ್ಪಲ್ ಹಾಕಿ ಮುಚ್ಚಿಬಿಟ್ಟಿರ್ತಾರೆ. ಇಲ್ಲೊಂದು ಕಡೆ ಇದೆ, ವಾ, ರೈಟ್ ಸೈಡು. ಹ್ಞೂ, ಇಲ್ಲೊಂದು ಇರಬೇಕು. ಆ್ಯಕ್ಚುಲಿ ಗೈಸ್ ನಾವು ಗಣೇಶಗಳನ್ನ ನೋಡೋಣ ಅಂತ ಹೊರಟಿದ್ದೀವಿ ಆಚೆ. ಟೈಮ್ ಬಂದು 12:15. ಬಟ್ ಮುಚ್ಚೆ ಬಿಟ್ಟವ್ರೆ, ಇನ್ನೂ ಕೂರ್ಸಿಲ್ಲ ಅನಿಸುತ್ತೆ. ಇಲ್ಲೊಂದಿತ್ತು ಬಟ್ ಇನ್ನೂ ಕೂರ್ಸಿಲ್ಲ. ಸೊ ನೋಡೋಣ ಎಲ್ಲಿ ಸಿಗುತ್ತೆ ನಮಗೆ ಗಣೇಶನ ದರ್ಶನ ಅಂತ. ಗಾಯ್ಸ್ ನೋಡಿ ಇಲ್ಲಿ ಮಳೆ, ಯಪ್ಪ ಸರಿಯಾದ ಮಳೆ ಮಾತ್ರ. ಇವಾಗ ಗಣೇಶ ಎಲ್ಲ ಹೆಂಗ್ ಬ್ರೋ, ಎಲ್ಲಿ ಸಾಗಿಸ್ತಾರೆ ಹೇಳಿ? ಎತ್ತಿ ಹೆಂಗೆ ಸೇಫ್ ಮಾಡ್ತಾರೆ ಅದನ್ನ? ತಗೊಂಡ್ಬರೋದು ತುಂಬ ಕಷ್ಟ. ಹೌದು, ತಗೊಂಡ್ಬಂದಿರೋರು ಬಚಾವು. ಹೌದು. ಇವಾಗಂತೂ ಇಟ್ಕೊಂಡ್ಬರಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಪಾಪಡಿ. ಓಹೋ ನೋಡಿ ಗಾಯ್ಸ್, ಮಳೆ ಮಾತ್ರ ಭಯಂಕರ ಇದೆ. ಸಿಕ್ಕಾಪಟ್ಟೆ ಇದೆ, ರೋಡೇ ಕಾಣ್ತಿಲ್ಲ ಕರೆಕ್ಟಾಗಿ. ಚೆನ್ನಾಗಿರಲ್ಲ. ನೈಸ್. ನೋಡು ಮನೇಲಿದ್ದೀರಿ, ಎಕ್ಸ್ಪೀರಿಯನ್ಸ್ ಆಗ್ತಿತ್ತಾ? ಇದೇ ಖುಷಿಗೆ ಐಸ್ ಕ್ರೀಮ್ ಕೊಡ್ಸು. ಇದಕ್ಕೆ ಯಾರು ಇವಳು ಈ ಪಾಟಿ ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ಬೇಕಂತವಳೆ. ಈಗ ನನ್ನ ಬ್ರೋನ ಒಪಿನಿಯನ್ ಕೇಳಲ್ಲ, ಅವರು ತಿನ್ಬೇಕು ಅಂತಾರೆ ಈಗ. ಕೊಡ್ಸು. ಐ ಬ್ಯಾಕು. ಹಾಂ, ಐ ಬ್ಯಾಕು ನೋಡಿ ಬ್ರೋ, ಐ ಬ್ಯಾಕು. ಆಯ್ತು, ಎಲ್ಲ ಗಣಪತಿ ಎಲ್ಲ ನೋಡೋಣ. ನೋಡಿ ನೋಡಿ ಮಳೆ ಮಳೆ. ಓಕೆ ಗಾಯ್ಸ್, ಇವಾಗ ಬ್ಯಾಕ್ ಟು ಬ್ಲಾಗ್. ಆಲ್ರೆಡಿ ಆಚೆ ಎಲ್ಲ ಹೋಗ್ಬಿಟ್ಟು ಬಂದು ಊಟ ಮಾಡಿ ರೆಸ್ಟ್ ಮಾಡಿ ಇವಾಗ ಆಲ್ಮೋಸ್ಟ್ ನೈಟ್ ಆಗಿದೆ. ಸೊ ಮತ್ತೆ ದೇವರಿಗೆ ಎಡೆ ಇಟ್ಬಿಟ್ಟೆಲ್ಲ ಪೂಜೆ ಮಾಡಬೇಕಲ್ವ. ಸೊ ಹಾಗಾಗಿ ಅಮ್ಮ ಬಾತ್ ಮಾಡಿದರು ಆ್ಯಂಡ್ ಪೂಜೆನೂ ಆಯಿತು ನಮ್ಮ ಮುದ್ದು ಗಣೇಶಗೆ. ಸೊ ಹೇಗೆ ಕಾಣಿಸ್ತಿದ್ದಾನೆ ಹೇಳಿ? ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನಲ್ಲ. ಇದು ಆ್ಯಕ್ಚುಲಿ ಬಂದು ಆನೆ ಮೇಲೆ ಕೂತಿರೋದು ಗಣೇಶ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಬ್ಯಾಕ್ ಡ್ರಾಪ್ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಸ್ಕ್ರೀನ್ ಓಕೆ, ಬಟ್ ಲೈಟ್ ಡಿಸಪಾಯಿಂಟ್ ಆಯಿತು. ಸೊ ಅದಾದಮೇಲೆ ಎಕ್ಸ್ಟ್ರಾ ಲೈಟ್ ಬೇರೆ ತಂದು ಹಾಕಿದ್ದು. ಅದು ಬಿಟ್ಟರೆ ಇದು ಒಂದು ದೀಪ ತೊಗೊಂಡು ಬಂದಿದ್ದು. ಇದು ತುಂಬಾ ಚೆನ್ನಾಗಿದೆ, ಯೂಸ್ಫುಲ್ ಅಂತ ಅನಿಸ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಗಣೇಶ ಕೂಡ, ತುಂಬಾ ಚೆನ್ನಾಗಿದೆ.
ಹೇಗೆ ಅನಿಸ್ತಮ್ಮ ಗಣೇಶ ಹಬ್ಬ? ಗಣೇಶ ಚೆನ್ನಾಗಿದ್ದಾನಲ್ಲ, ಮುದ್ದಾಗಿ ಚೆನ್ನಾಗಿದ್ದಾನೆ ಗಣೇಶ, ಫುಲ್ ಕ್ಯೂಟ್ ಆಗಿದ್ದಾನೆ. ಸೊ ನಾವು ಆವಾಗಲೇ ಆಚೆ ಹೋದಾಗ ಆ್ಯಕ್ಚುಲಿ ಗಣೇಶ ನೋಡಬೇಕು ಅಂತಲೇ ಹೇಳ್ಬಿಟ್ಟು ಹೋಗಿದ್ದು. ಎಲ್ಲೆಲ್ಲಿ ಕೂರಿಸಿರ್ತಾರೆ ಎಲ್ಲ ಕಡೆ ರೌಂಡ್ ಹಾಕೊಂಡು ಬರೋಣ ಅಂತ. ಬಟ್ ಯಾರೂ ಕೂರಿಸಿರ್ಲಿಲ್ಲ. ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾಯಿತ್ತು. ಸೊ ಹಾಗಾಗಿ ಇನ್ನೂ ಯಾರೂ ಕೂರಿಸಿರ್ಲಿಲ್ಲ. ಬರೀ ಎಲ್ಲೋ ಒಂದು ಕಡೆ ಏನೋ ಕೂರಿಸಿದ್ರು ಅಷ್ಟೇ. ಸೊ ಅದನ್ನು ಮಾತ್ರ ನೋಡ್ಕೊಂಡು ಬಂದ್ವಿ. ಸೊ ಅದು ಬೇಜಾರಾಯ್ತಲ್ವ, ಎಲ್ಲೂ ನೋಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಈಗ ಮತ್ತೆ ಹೋಗಿದ್ದಾರೆ ಅವರಿಬ್ಬರು ಗಾಡಿಯಲ್ಲಿ. ಸೊ ಎಲ್ಲೆಲ್ಲಿ ಗಣೇಶನ ಕೂರಿಸಿದ್ದಾರೆ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು. ಸೊ ಇದೆ ನಮ್ಮ ಮನೆ ಗಣೇಶ ಹಬ್ಬ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಸೊ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.